ಶಿಲಾಶಾಸನಗಳಲ್ಲಿ ನಮಗೆ ಸಿಕ್ಕಿರೋ ಲೆಕ್ಕದಲ್ಲಿ ಇದು ಒಂದು ಶಿಲಾಶಾಸನ ಸಿಕ್ಕಿದೆ. ಇದು ಸಾಧಾರಣ 1400 ಇಸ್ವಿಯಲ್ಲಿ 1400ನೇ ಇಸ್ವಿಯಲ್ಲಿ 400 ಅಂದರೆ 14ನೇ ಶತಮಾನದಲ್ಲಿ ಅರಗದ ಒಬ್ಬ ಒಡೆಯ ಸಾಮಂತರಾಜರು ಈ ದೇವಸ್ಥಾನಕ್ಕೆ ದತ್ತಿ ಕೊಟ್ಟ ಬಗ್ಗೆ ಇದರಲ್ಲಿ ಉಲ್ಲೇಖ ಇದೆ ಅಂತೇಳಿ ಕೆಲವು ಶಾಸ್ತ್ರ ಓದುವವರು ತಿಳಿಸಿದ್ದಾರೆ. ಅದರದ್ದು ಒಂದು ಇದು ಸಹ ನಾವು ತೆಗೆಸಿದ್ದೀವಿ ಇಲ್ಲಿ ಲೆಕ್ಕಾಚಾರದಲ್ಲಿ. ಯಾಕಂದ್ರೆ ಈ ದೇವಸ್ಥಾನಕ್ಕೆ 1400ಕ್ಕಿಂತ ಹಿಂದಿನ ಇತಿಹಾಸ ಇದೆ ಅನ್ನೋದು ಇದರಿಂದ ಈ ಕಲ್ಲಿನ ಮೂಲಕ ನಮಗೆ ತಿಳಿದು ಬರ್ತದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಲೇಕಲ್ಲಿನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಪುನರ್ ನಿರ್ಮಾಣ ಕಾರ್ಯ ಅಂದಾಜು ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಪುನರ್ ನಿರ್ಮಾಣ ಕಾರ್ಯವನ್ನು ಭರದಿಂದ ಸಾಗಿದ್ದು, ಈ ಒಂದು ದೇವಸ್ಥಾನದ ಇತಿಹಾಸ ಎಂದರೆ ವರಹ ನದಿ ತಟದಲ್ಲಿರುವಂತಹ ದೇವಸ್ಥಾನವಾಗಿದ್ದು, ಇದು ಸುಮಾರು 2 ವರ್ಷಗಳ ಸಾವಿರ ಇತಿಹಾಸವಿದ್ದು ಅಗಸ್ತ್ಯ ಮುನಿಗಳು ಪ್ರತಿಷ್ಠಾಪನೆ ಮಾಡಿರುವಂತಹ ದೇವಸ್ಥಾನವಾಗಿದೆ. ವಾಸ್ತು ತಜ್ಞರಾದ ಮಹೇಶ್ ಮುನಿಯಂಗಳವರ ವಾಸ್ತು ರಚನೆಯಲ್ಲಿ ಈ ದೇವಸ್ಥಾನ ಪುನರ್ ನಿರ್ಮಾಣ ಆಗುತ್ತಿದೆ.
ಜಿಲ್ಲೆಯ ಹೊಸನಗರ ತಾಲೂಕು ನಗರ ಹೋಬಳಿಯ ಕೈರ್ಗುಂದ ಗ್ರಾಮ ಪಂಚಾಯಿತಿ ನಿಡಗೋಡು ಗ್ರಾಮದ ಹುಲಿಕಲ್ಲು. ಇದು ಅತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶ. ಇಲ್ಲಿ ಇರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇವತ್ತು ಶ್ರಾವಣ ಮಾಸದ ಪೂಜೆ ನಡೀತಾ ಇದೆ. ಶನಿವಾರ ಆಗಿರೋದ್ರಿಂದ ಶ್ರಾವಣ ಮಾಸದ ಶನಿವಾರದ ಪೂಜೆ ವಿಶೇಷವಾಗಿ ಈ ಭಾಗದ ಸ್ಥಳೀಯರು ಶ್ರಾವಣ ಮಾಸದ ಪೂಜೆಯನ್ನು ನಡೆಸಿ ಇಲ್ಲಿ ದೇವರನ್ನ ಅರ್ಚಿಸ್ತಾರೆ. ಹಾಗೆ ಇದು ವಿಶೇಷವಾಗಿ ವ್ಯಾಘ್ರ ರೂಪದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹ ಮತ್ತು ಲಕ್ಷ್ಮಿಯ ವಿಗ್ರಹಗಳು ಸಾಲಿಗ್ರಾಮ ಶಿಲೆಯಲ್ಲಿ ವ್ಯಾಘ್ರ ರೂಪದಲ್ಲೇ ಇದೆ. ಇದು ವಿಶೇಷ. ಈ ದೇವಸ್ಥಾನ ಹಿಂದೆ 1988ಕ್ಕಿಂತ ಹಿಂದೆ ಸಾಧಾರಣ 88ನೇ ಇಸ್ವಿಯಲ್ಲಿ ವರಾಯಿ ಜಲವಿದ್ಯುತ್ ಯೋಜನೆಯಿಂದ ಮುಳುಗಡೆ ಆಗಿ ಈ ಪ್ರದೇಶಕ್ಕೆ ಬಂದು ಇಲ್ಲಿ ಹೊಸದಾಗಿ ದೇವಸ್ಥಾನ ನಿರ್ಮಾಣ ಆಯಿತು. ಆದರೆ ಆವಾಗ ನಿರ್ಮಾಣ ಹಂತದಲ್ಲಿ ಅತ್ಯಂತ ಸರ್ಕಾರದಿಂದ ನಿರ್ಮಾಣ ಆಯಿತು. ಆದರೆ ಅಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ನಿರ್ಮಾಣ ಆಗದೇ ಇರೋದ್ರಿಂದ ಈಗ ಹೊಸ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದೇ ಎಷ್ಟು ಟೈಮ್ ಯಾವಾಗ ನಿರ್ಮಾಣ ಆಗುತ್ತೆ? ಇದು ಈಗಾಗಲೇ ನಾವು ಪ್ರಾರಂಭ ಮಾಡಿ 2-3 ವರ್ಷ ಆಯಿತು. ಯಾಕಂದರೆ ಮಧ್ಯೆ ಕೊರೋನಾ ಇದಾಗಿ ಹೋಗಿ ಕೆಲಸದಲ್ಲಿ ನಿಧಾನ ಆಯಿತು. ಇನ್ನೊಂದು 1 ವರ್ಷದಲ್ಲಿ ಈ ದೇವಸ್ಥಾನ ಸಂಪೂರ್ಣ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಕೆಲಸ ಮಾಡ್ತಾ ಇದ್ದೀವಿ. ವಾಸ್ತುಶಿಲ್ಪಿಗಳಾದ ಶ್ರೀ ನಮ್ಮ ಸುಬ್ರಹ್ಮಣ್ಯದ ಮಹೇಶ್ ಮುನಿಯಂಗಳವರು ನಮಗೆ ವಾಸ್ತುಶಿಲ್ಪಿಗಳು. ಅದೇ ರೀತಿ ಇಲ್ಲಿಯ ಅಧ್ಯಕ್ಷರಾಗಿ ಈ ದೇವಸ್ಥಾನದ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾಗಿ KB ಕೃಷ್ಣಮೂರ್ತಿಯವರು, ಖಜಾಂಚಿಯಾಗಿ ಪುರುಷೋತ್ತಮ್ ಅವರು, ಕಾರ್ಯದರ್ಶಿಯಾಗಿ ಗೋಪಾಲ್ಗೌಡರು, ಹಾಗೆ ಇಲ್ಲಿಯ ಅರ್ಚಕರಾಗಿ ವಿಶೇಷವಾಗಿ ವಿಶ್ವನಾಥ್ ಭಟ್ರು ಅರ್ಚಕರಾಗಿ ಒಳ್ಳೆಯ ರೀತಿಯಿಂದ ಈ ನಿರ್ಮಾಣ ಕಾರ್ಯದಲ್ಲಿ ಸಹಕರಿಸುತ್ತಿದ್ದಾರೆ. ಹಾಗೆ ಊರಿನ ಮತ್ತು ಈ ಭಾಗದಲ್ಲಿ ಮುಳುಗಡೆಯಾಗಿ ಹೊರ ಹೋದವರು ಸಹ ಈ ದೇವಸ್ಥಾನಕ್ಕೆ ಈ ಶ್ರಾವಣ ಮಾಸದಲ್ಲಿ ಹಾಗೂ ವಿಶೇಷವಾಗಿ ಕಾರ್ತಿಕ ಮಾಸ ಮತ್ತು ರಥೋತ್ಸವದಲ್ಲಿ ಬಂದು ಪಾಲ್ಗೊಳ್ತಾರೆ. ರಥೋತ್ಸವ ಸಾಧಾರಣ ಏಪ್ರಿಲ್ ತಿಂಗಳಲ್ಲಿ ನಡೀತದೆ. ಆ ರಥೋತ್ಸವಕ್ಕೆ ಬಹಳಷ್ಟು ಜನ ಹೊರಗಿನವರು ಸಹ ಬಂದು ಸೇರ್ತಾರೆ. ಇಲ್ಲಿ ರಥೋತ್ಸವ ವಿಶೇಷವಾಗಿ 9 ದಿವಸ ನಡೀತದೆ. 9 ದಿವಸದ ಉತ್ಸವ. ಆ ಉತ್ಸವದ ಸಂದರ್ಭದಲ್ಲಿ ತಂತ್ರಿಗಳಾಗಿ ನಮ್ಮ ಲಕ್ಷ್ಮೀಶ್ ತಂತ್ರಿಗಳು ಕಾರ್ಯನಿರ್ವಹಿಸ್ತಾರೆ. ಅರ್ಚಕರು ವಿಶ್ವನಾಥ್ ಭಟ್ರು ಮತ್ತು ಈ ದೇವಸ್ಥಾನದ ಮುಜರಾಯಿ ಸಮಿತಿ ಅಧ್ಯಕ್ಷರಾಗಿ ಕೇಶವಮೂರ್ತಿ ಮತ್ತು ಅವರ ತಂಡ, ಹಾಗೂ KB ಕೃಷ್ಣಮೂರ್ತಿ ಮತ್ತು ಇವರ ತಂಡ ಎಲ್ಲರೂ ಸೇರಿ ಗ್ರಾಮಸ್ಥರು ಮತ್ತು ಈ ಊರಿನ ಗ್ರಾಮಸ್ಥರು ಎಲ್ಲ ಸ್ಥಳೀಕರು ಸೇರಿ ಈ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಿಕೊಡ್ತಾರೆ. ನನ್ನ ಹೆಸರು ಅನಂತಮೂರ್ತಿ ಶೆಣೈ. ನಾನು ಈ ನಿರ್ಮಾಣ ಸಮಿತಿಯಲ್ಲಿ ಸಹ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇನ್ನು ಈ ಕುರಿತಂತೆ ವಾಸ್ತು ತಜ್ಞರಾದ ಮಹೇಶ್ ಮುನಿಯಂಗಳವರು ಮಾತನಾಡಿ, ಶ್ರೀ ಕ್ಷೇತ್ರ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಮಾಸ್ತಿಕಟ್ಟೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡೋ ಸಂಕಲ್ಪ ಮಾಡಿದ್ದು ಆ ಕಾರ್ಯ ನಡೆಯುತ್ತಿದೆ. ಇನ್ನು ಸಂಪೂರ್ಣವಾಗಿ ವಾಸ್ತು ರಚನೆಯಲ್ಲಿ ಈ ದೇವಸ್ಥಾನ ಪುನರ್ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು, ಇನ್ನು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಸೇವಾ ಸಂಸ್ಥೆಯ ಖಜಾಂಚಿಯಾದ ಶ್ರೀ ಪುರುಷೋತ್ತಮ್ ಅವರು ಮಾತನಾಡಿ, ಸಾಲಿಗ್ರಾಮ ಪೀಠ ವ್ಯಾಘ್ರ ನರಸಿಂಹ ಲಕ್ಷ್ಮಿ ಬಲಗಡೆ ಇರುವಂತದ್ದು ದೇವಸ್ಥಾನ ಇದಾಗಿದೆ. ಇಲ್ಲಿ ಲಕ್ಷ್ಮಿ ಕೂಡ ವ್ಯಾಘ್ರ ರೂಪದಲ್ಲಿದ್ದಾಳೆ. ಆದರೆ ಒಂದೇ ಪೀಠದಲ್ಲಿ 2 ದೇವರು ಇರುವಂತದ್ದು ಇದು ಹುಲೇಕಲ್ಲಿನಲ್ಲಿ ಮಾತ್ರ. ಇನ್ನು ಇದು ಸುಮಾರು 35 ವರ್ಷಗಳ ಕಾಲ ಹಿಂದೆ ಪ್ರತಿಷ್ಠಾಪನೆಯಾಗಿದ್ದು, ಇದೀಗ ದೇವಸ್ಥಾನದ ಸ್ಥಿತಿಲಗೊಂಡಿದ್ದು ಶಿಲಾಮಯ ಮಾಡಿ ಇದೀಗ ಹೊಸದಾಗಿ ದೇವಸ್ಥಾನದ ಪುನರ್ ನಿರ್ಮಾಣ ಕಾರ್ಯ ಮಾಡುತ್ತಿದ್ದೇವೆ ಎಂದರು. ಈ ಹುಲಿಕಲ್ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ವ್ಯಾಘ್ರಸ್ಥಳಪುರ ಹುಲಿಕಲ್. ಈ ದೇವಸ್ಥಾನ ಸುಮಾರು ಒಂದು 2000 ವರ್ಷದ ಇತಿಹಾಸ ಇದೆ. ಈ ದೇವಸ್ಥಾನ ಮುಳುಗಡೆ ಆದ ಜಾಗದಿಂದ ಈಗ ಲ್ಯಾಂಡ್ ಆರ್ಮಿಯವರು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿ ದೇವಸ್ಥಾನ ಕಟ್ಟಿದ್ದಾರೆ. ಈಗ ಅದು ಶಿಥಿಲಗೊಂಡಿದೆ. ನಮ್ಮ ವಾಸ್ತುತಜ್ಞರಾದಂಥ ಮಹೇಶ್ವರ ಕಡೆಯಿಂದ ಅವರ ನೇತೃತ್ವದಲ್ಲೇ ಈ ದೇವಸ್ಥಾನ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್
ತೀರ್ಥ ಮಂಟಪ ಮತ್ತು ಗರ್ಭಗುಡಿ ಪೂರ್ಣ ಆಗ್ತಾ ಇದೆ. ಇನ್ನೊಂದು ವರ್ಷದಲ್ಲಿ ಸುತ್ತೋಡಿಯಾಗಿ ಪುನರ್ನಿರ್ಮಾಣ ಮಾಡ್ತಾ ಇದ್ದೇವೆ. ಹಾಗೆ ಇದಕ್ಕೆ ಈ ಗ್ರಾಮದಲ್ಲಿ ಎಲ್ಲ ಮುಳುಗಡೆ ಆಗಿ ಎಲ್ಲ ತುಂಬಾ ಜನ ಹೊರಗಡೆ ಇದ್ದಾರೆ. ಇಲ್ಲಿ ಬರೋ ಭಕ್ತಾದಿಗಳಿಂದನೇ ಧನ ಸಹಾಯ ಮಾಡ್ತಾ ಇದ್ದಾರೆ. ತುಂಬಾ ಇಲ್ಲಿ ಕಾರಣಿಕ ಇರೋದ್ರಿಂದ ವ್ಯಾಘ್ರಶಿಲಾಪುರ ಅಂದ್ರೆ ಲಕ್ಷ್ಮಿ ಕೂಡ ವ್ಯಾಘ್ರ ರೂಪದಲ್ಲಿದೆ. ಬಲಗಡೆ ಲಕ್ಷ್ಮಿ ನರಸಿಂಹ ಮತ್ತೆ ಲಕ್ಷ್ಮಿ ಸಾಲಿಗ್ರಾಮ ಪೀಠ, ಒಂದೇ ಪೀಠದಲ್ಲಿ 2 ದೇವರಿದೆ. ಹಾಗೆ ಹೊರಗಡೆಯಿಂದ ತುಂಬಾ ಕಾರಣಿಕ ಬಂದವರಿಗೆ ಇಲ್ಲಿ ಕೆಲಸ ನೆರವೇರ್ತಾ ಇದೆ. ಇಲ್ಲಿ ಜನ ಸಹಾಯನೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಗ್ರಾಮಸ್ಥರಿಂದ ಎಲ್ಲರಿಂದಲೂ ದೇವಸ್ಥಾನವನ್ನು ನಿರ್ಮಾಣ ಆಗ್ತಾ ಇದೆ. ಇನ್ನೊಂದು ವರ್ಷದಲ್ಲಿ ಆಗ್ಬೋದು ಅಂತ ನಿರೀಕ್ಷೆ ಇದೆ. ತುಂಬಾ ಕೆಲಸ ಇದೆ, ಹಾಗೆ ವರ್ಕ್ ಮಾಡ್ತಾ ಇದ್ದೀವಿ. ಇವತ್ತು ಏನು ಪೂಜೆ ನಡೀತಾ ಉಂಟು ದೇವಸ್ಥಾನ? ಇವತ್ತು ಶನಿವಾರ ಮಾಮೂಲಿ ಕಿರಣದ ಪೂಜೆ, ಪೂರ ಭಕ್ತಾದಿಗಳಿಂದ ಪೂಜೆ, ಮಾಮೂಲಿ ಪೂಜೆ, ವಿಶೇಷ ಪೂಜೆ, ಶ್ರಾವಣ ಮಾಸ ಪೂಜೆಗಳು. दक्षिणे तीरे पंचम्यादिनात्यां शुभमान शुभ नक्षत्र शुभयोग शुभकर्णानि शुभदिनो अस्माकं तस्य यजमानस्यां जन्म नक्षत्रादिमन्त्रमोके चामुदे जन्मादिष्टस्थानेषु तेषां प्रतिवेकं स्थानं सर्वकार्याणि नक्षत्रादिसे हेवानन्देस्यां जन्मादिष्टस्थानेषु तेषां प्रतिवेकं मानस्यां स्वाति नक्षत्र चित्त नक्षत्र समाधि राघवेन्द्रनामधे जन्मादिष्टस्थानेषु तेषां प्रतिवेकं मुंडे जन्म नक्षत्र शनिज्ञानदेश जन्म नक्षत्र विराट नवदेश जन्मादृष्टस्थानेश तेषां दृढविवेकाभिमवाप्तम् जन्म नक्षत्र गौरी नवदेश जन्मादृष्टस्थानेश तेषां दृढविवेकाभिमवाप्तम् ऐतरा पूर्व नक्षत्र नवदेश जन्मादृष्टस्थानेश तेषां दृढविवेकाभिमवाप्तम् तस्य यजमानस्य धर्मग्रन्थाय स्वाति नक्षत्रोत्तरास्ति रुक्मिणी नवदेश जन्मादृष्टस्थानेश तेषां दृढविवेकाभिमवाप्तम् कुमारस्य धनिष्ठ नक्षत्र मकराशि गंगाधर नवदेश जन्मादृष्टस्थानेषु तेषां दृढविवेकाभिमवाप्तम् पूर्व नक्षत्र कुमारस्य विष्णु नवदेश जन्मादृष्टस्थानेषु तेषां
ಇನ್ನು ಈ ದೇವಸ್ಥಾನದ ಪುಣ್ಯ ಕಾರ್ಯದಲ್ಲಿ ಕೈಜೋಡಿಸಿ ಈ ಮಂಗಲ ಕಾರ್ಯ ಸಂಪನ್ನಗೊಳ್ಳುವವರೆಗೂ ಸಕಲ ಸದ್ಭಕ್ತರು ತಮ್ಮ ಶಕ್ತಿ ಅನುಸಾರವಾಗಿ ತನುಮನ ಧನ ಸಹಿತವಾಗಿ ಸೇವೆ ಸಲ್ಲಿಸಿ ಶ್ರೀ ಲಕ್ಷ್ಮೀ ಸಹಿತನಾದ ಶ್ರೀ ನರಸಿಂಹ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿದೆ. ಬ್ಯೂರೋ ರಿಪೋರ್ಟ್ ಜೆಸಿ ಮಣಿಕಂಠ, ರಾ ನ್ಯೂಸ್, ಕುಕ್ಕೆ ಸುಬ್ರಹ್ಮಣ್ಯ.